ಶಿವ ಓಡಿಸಿ ಬೆಳಕಾಗಿ ಬಿಸಿಲು ಬಿತ್ತು. ಇದೇನು ಊರು ಅನ್ನೋದು ಬರುವತ್ತಲ್ಲ. ಆ ಪೊಲೀಸರನ್ನ ದುಗಿಸಿ ತಪ್ಪಿಸ್ಕೊನಿ. ಯಪ್ಪೋ ನಂದೇನೇ ತಪ್ಪಿಲ್ಲ ಅಂತ ಏನು ಬಿಡತ್ತಿಲ್ಲ. ಇವರೆಲ್ಲ ಕಳ್ಳ ಮಾಲ ತುಡುಗು ಮಾಡಿ ಮಾರಿ ನನ್ನ ಇದು ಮಾಡಕ್ಕೆ ನಿಂತಾರೆ. ಇಲ್ಲಪ್ಪ ಅವರು ನಾ ಮಾಡಿಲ್ಲಂದ್ರು ನಿನ್ನ ಜೊತೆ ಯಾರದಾರಂತ ಬಾಯಿ ಬಿಡೋಣತ್ತಾರ. ಇಲ್ಲಪ್ಪ ಇಲ್ಲಿ ಯಾರ ಕೈಗೂ ಸಿಗೋದಿಲ್ಲ. ಅವ್ರನ್ನ ಪತ್ತೆಚ್ಚಿಕೊಂಡು ಹುಡ್ಕೊಲಿ. ನಾನಂತೂ ಇಲ್ಲಿಂದ ತಪ್ಪಿಸ್ಕೊಂಡು ಹೊರಡ್ತೀನಿ. ಈ ಊರ ಕಡೆ ಸುಳಿದೇ ಇಲ್ಲ. ಇಲ್ಲೆಲ್ಲರ ಬಸ್ ಸ್ಟ್ಯಾಂಡ್ ಎಲ್ಲಿ ಅಂತ ಕೇಳ್ಬೇಕು. घरको जाने का है, जल्दी जल्दी जाता हूँ. सुबह होके धूप में जाने का नहीं होता. ಅಯ್ಯೋ ಇಲ್ಲಿ ಯಾರೋ ಆಸಾಮಿ ಬಂದ. ಅವ್ನು ಕೇಳ್ತಾನಗಪ್ಪ, ಏನಪ್ಪ ಏನ ಇಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲೈತಿ? क्या मुझे को कन्नड़ा नहीं पता होता. मेरा सिर पहला ही खराब है. तुम्हें मुझे डिस्टर्ब मत कर. चल ಏನ ನಾ ಏನು ಗೊತ್ತಾಗ್ಬೋದು ನಿನ್ನ ಭಾಷೆ ನನಗೆ. बस स्टॉप बस स्टॉप बस बस. कहाँ बसने का? ए चल बे, बसने का कहते. मुझे बस कर बोलता है क्या? तू क्या है लौड़े? चल अन्ना. क्या बे मुझे जाने नहीं दे रहा तू? ಅಯ್ಯೋ ಈ ಹುಚ್ಚೊಳೆ ಮಗ ಕನ್ನಡ ಬರಲ್ಲ ಅಂತ ಅನ್ಸತಿ. ಹಾಂ ಏ ಲೋಫರ್, ನನ್ನೇ ಹುಚ್ಚೊಳೆ ಮಗ ಅಂತೀನ? ನನಗೆಲ್ಲ ಬರ್ತೈತಿ. ನೀ ಯಾವನೋ ಏನೋ ಅಂತೇಳಿ ನಾನು ಕೇಳಲಿಲ್ಲ. ನನಗಂತೀನೋ ನಿನ್ನ ಊರು ಹುಚ್ಚೊಳೆ ಮಗನೇ. ನಾ ಭಾಳ ಕಷ್ಟ ಆಗದ. ಬೆಳಗಿಂದ ಒಂದು ನೀರು ಕುಡ್ದಿಲ್ಲೇನ? ಅದು ನಿನ್ನಿಂದ ನಡೆಯಕತ್ತೀನಿ. ನಂಗೆ ಬಸ್ ಸ್ಟ್ಯಾಂಡ್ ಗೊತ್ತಾಗತ್ತು. ಒಂದಿಷ್ಟು ಹೇಳಿ ನಾ ಕನ್ನಡ ಬಂದ್ರು ಯಾಕೆ ಹಂಗೆ ಮಾಡ್ತಿ? ಗೊತ್ತಿಲ್ಲ ಬಸ್ ಸ್ಟ್ಯಾಂಡ್ ನನಗೆ ಗೊತ್ತಿಲ್ಲ. ಅಲ್ಲಿ ಹೋಗಲೇ ಹೋಗು. ಅಯ್ಯೋ ಹುಚ್ಚೊಳೆ ಮಗನೇ, ನೀನು ಹುಚ್ಚೊಳೆ ಮಗನೇ. ಎಲ್ಲೊಂದು ನಾವು ಓಡಿ ಬಂದಂಗೆ ಅನ್ಸಾಕತ್ತೈತಿ. ಇವನು ಈ ಥರ ನಾಮ ಹಾಕಿದಾನಂದ್ರೆ ನಮ್ಮ ಊರವಲ್ಲ ಅಲ್ಲ. हमारा गाँव को से नहीं आया है, दूसरे गाँव से आया है. क्या चोर गिर है क्या? मैं इसे बस स्टैंड नहीं बताता. ಚೋರಿ चाहिए. ಅಲ್ಲ ಬಸ್ ಸ್ಟ್ಯಾಂಡ್ ಹೇಳಿದ್ರಿ ಇವನೇನು ಬಾಯಿ ಹರಿದಕ್ಕಿತ್ತನ? ನಾ ಪೊಲೀಸರಿಂದ ತಪ್ಪಿಸ್ಕೊಂಡು ಓಡಿ ಬರ್ಬಿಡೋದು ರಗಡಾಗಿ ಹೋಗೈತಿ. ಇಂಥವ್ರಿಂದ ನನ್ನ ತಲೆ ಕೆಟ್ಟೋಕತಿ. ಎಲ್ಲಾರ ಹೋದ ಹುಡುಕೋತ ಎಲ್ಲಿ ನೀರು ಸಿಗ್ತಾವೆ ಏನೋ. ಯಾರಿಗೂ ನಾ ಪೊಲೀಸರ ಕಣ್ಣಿಗೆ ಸಾಕು ನೋಡಿದ್ರೆ ಸಾಕಾಗೈತಿ. ರಾತ್ರಿ ನಿದ್ದಿಲ್ಲ ಏನಿಲ್ಲ. ಆಕಳಕ್ಕೆ ಬಂದ ಬರಕತ್ತಾವ. ಅಲ್ಲ ದಿನ ಬರಕ್ಕೆ ಶಾರದವ್ವ ಯಾಕೋ ಇವತ್ತ ಇನ್ನೂ ಬಂದಿಲ್ಲ. ಏನಾಗೈತೋ ಏನೋ. ಅಲ್ಲ ಆರಾಮದಾಳ ಇಲ್ಲೋ? ನಿನ್ನೆ ಗುಡ್ಡ ಪಡ್ಡ ಅಡ್ಡಾಡಿ ಕಟ್ಟಿಗೆ ತೊಗೊಂಬಂದೈತಿ ಮಗಳ. ಏನಾಗೈತೆ ನೀವ? ಬೆಳಕಾದ್ರೆ ಬರ್ತಿತ್ತ ಯಮ್ಮ ಚಿಗೋರಿ ಅಂತೇಳಿ. ಆ ಹುಡುಗಿ ನೋಡ್ರಿ ಯಮ್ಮ ಯಮ್ಮ ಅಂತ ಇಲ್ಲೇ ಇರ್ತಿತ್ತ ಇವ. ನನಗರ ಹುಡುಗಿದ ಅಷ್ಟು ಒಲವಾಗೋದು. ಯಾಕೆ ಬಂದಿಲ್ಲೋ ಏನೋ? ಏನಾರ ಆಗೈತೆ ಏನು ಆರಾಮಿಲ್ಲ ಯಾರಿಗೆ ಗೊತ್ತು. ಇವ್ರಿಗೆ ಹೋಗಿ ನೋಡ್ಕೊಂಡು ಬಾ ಅಂತಾನೆ. ನಂಗೆ ಅಲ್ಲಿ ತನ ನಡ್ಕೊಂತ ಹೋಗೋಕ್ಕಾಗಲ್ಲ. ನಡ ಒಂದು ಬ್ಯಾನ್ ಐತಿ, ಅಲ್ಲಿ ತನ ನಡ್ಕೊಂತ ಹೋಗೋಕ್ಕಾಗಲ್ಲ ಇವ. ಏನಾಗೈತೆ ಏನ? ಏನ್ರಿ ಏನಾಗ್ಲಿ? ಯಾಕೆ ಕರಿಯಕತಿ? ಅರಿ ಶಾರದವಾಗ ಬಾ ಅಂತ ಹೇಳಿದ್ನಿ, ಯಾಕೋ ಬಂದೇ ಇಲ್ಲ ನೋಡ್ರಿ. ಅಲ್ಲ ನಿನ್ನೆ ಪಾಪ ಬಸರು ಹೆಂಗ್ಸದರೆ ಅಲ್ಲಿ ಇಲ್ಲಿ ಹೋಗಿ ದೂರ ಕಟ್ಟಿಗೆ ತಂದತಿ. ಏನಾರು ತರಾಸಾಗೈತೋ ಏನೋ. ರಾತ್ರಿ ಇಲ್ಲೇ ಮಕ್ಕಳು ಅಂತಾನೆ ಹುಚ್ಚು ಹುಡುಗಿಗೆ. ಒಟ್ಟ ಮಕ್ಕಳಂಗಿರ ಏನಿಲ್ಲ. ಹುಡುಗಿ ಇಲ್ಲಿ ಇರ್ತಾನಂದ್ರೂ ಇರೋದಿಲ್ಲ ಅಂತೈತ್ರಿ. ಏನು ಮಾಡ್ತಾರಿ ಪಾಪ. ಹಿಂದೆ ಮುಂದೆ ಯಾರೂ ಇಲ್ಲದಕ್ಕೂ ನಾವು ಅಲ್ರಿ ಒಂದಿಟ್ಟು ಹೋಗಿ ನೋಡಿ ಬರ್ತಾರೆ ನಮ್ಮ ಮನೆ ತನಕ ಹೋಗಿ. ಹಂಗೇನಾರ ಇದ್ರೆ ಹೇಳ್ರಿ, ಚಾಪ ಮಾಡ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡು ಬೇಕಾದ್ರೆ ಹೋಗಿ ನೋಡಿ ಇಲ್ಲೇ ಕರ್ಕೊಂಬಂದ್ಬಿಡೋಣ. ಇಲ್ಲೇ ನಮ್ಮದು ಕ್ವಾನೆ ಇಟ್ಲ ಇನ್ನೊಂದು, ಆ ಕ್ವಾನೆಗಿರ್ವಾಳ ಯಾಕೆ. ಆತಾತು ಹೋಗಿ ನೋಡಿ ಬರ್ತಾನೆ. ನೀ ಏನು ಚಿಂತೆ ಮಾಡ್ಬೇಡ. ಅಡುಗೆ ಕಡೆ ಗಮನ ಕೊಡ. ಮತ್ತು ನಿಂದು ನೋಡ್ಕೊನಿ ಏನ. ನಾವು ಹೋಗಿ ನೋಡಿ ಏನಾಗೈತೆ ಏನು ನೋಡ್ತಾನೆ. ಉಪ್ಪಿಟ್ಟು ಮಾಡುವಂಗೆ ಮಾಡೇ ಇಟ್ಬಿಡ್ನಿ. ನಾನು ಕರ್ಕೊಂಡು ಬಂದ್ಬಿಡ್ತಾನೆ. ಆತ್ರಿ ರವಾ ಕಾಲಿಗೈತಿ. ಸದಕದ ರವಾ ಐತಿ. ಸದಕದ ರವಲ್ಲಿ ಹುರಿದು ಉಪ್ಪಿಟ್ಟು ಮಾಡಿ ಅಂದ್ರೆ ಚಲೋ ಆಕತ್ ಬಾಂತಿ. ಅಟ ಒಣ ಮೆಣಸಿನ್ಕಾಯಿ ಹಾಕಿ ಮಾಡ್ತಾನೆ ರೀ. ನೀವು ಹೋಗಿ ಮತ್ತು ನೋಡಿ ಕರ್ಕೊಂಡ ಬಂದ್ಬಿಡ್ರಿ ಹಂಗಾರ. ಮತ್ತು ಅವ್ರಿಗೂ ಮಾಡಿದ್ರೆ ಉಪ್ಪಿಟ್ಟೆಲ್ಲ ಹೋಗ್ಯದಾಕತಿ. ಆತ ತಗೋ. ಸದಕದ ಉಪ್ಪಿಟ್ಟು ಅಂದ್ರೆ ನಂಗೆ 2 ಹೊಟ್ಟಿ ತಿಂದ ನೀ ಅವ್ರು ಬರ್ದ್ರು ನಾನು ತಿಂದು ಖಾಲಿ ಮಾಡ್ತಾನೆ ಸಂಚಾನ ಆತನ. ಸದಕದ ಉಪ್ಪಿಟ್ಟು ಅಂದ್ರೆ ಅಷ್ಟು ಚಲೋ ಆಕತ್ತಲ್ರಿ. ನನಗೂ ಭಾಳ ಇಷ್ಟ. ಆಯ್ತು ಬರ್ರಿ ಕರ್ಕೊಂಬರ್ರಿ. ಸದಕಂದ್ರೆ ಏನು ರನ್ನಪ್ಪ? ಅವು ಗೋಧಿ ಒಂಚೂರು ದಪ್ಪ ಇರ್ತಾವ. ಗೋಧಿಕ್ಕಿಂತ ಇವು ಉದ್ದಕ್ಕೆ ಇರ್ತಾವೆ. ಇವು ಸದಕಂತಾರಿಪ್ಪ. ನಮಗೂ ಗೊತ್ತಿಲ್ಲ, ನಮ್ಮ ಸೈಡ್ ಇವು ಇರ್ತಾವ. ಹಾಗಾಗಿ ನಾವು ಆ ಸದಕದ ರವ ಉಡ್ಸಿರ ಉಪ್ಪಿಟ್ಟು ಮತ್ತು ಹುಗ್ಗಿಗದು ಮಸ್ತ್ ಆಕೈತ್ರಿ. ಅದ ಸದಕದ ರವದು ಚಪಾತಿ ಅಷ್ಟು ಇದಾಗಲ್ರಿ. ಅದು ರವ ಉಪ್ಪಿಟ್ಟು ಮತ್ತು ಹುಗ್ಗಿ ಮಸ್ತ್ ಆಕತ್ರಿ. ಅದಕ್ಕೆ ಸದಕದ್ದು ಅಂತಾರೆ. ಸದಕದ ಗೋಧಿ ಅಂತಾರೆ. ಅಯ್ಯೋ ಇದು ಯಾ ಮುದುಕಿದು ಹಿಂಗೆ ಎಮ್ಮೆ ಹಂಗೆ ಹಡ್ರ ಮಾಡ್ತಿರ್ತಲ್ಲ. ಹಾರ್ಟ್ ಅಟ್ಯಾಕ್ ಮಾಡಕತ್ತೈತಿ. ತರಪಿನ ಮೇಲೆ ಮಾಡಕತ್ತೈತಲ್ಲ. ಅಲ್ಲ ಇವ್ರ ಮನೆಯಾಗಿರೋದು ಶಾರದವ್ವನ ಮಗಳ ಅಷ್ಟು. ಅದು ಬಿಟ್ರೆ ಮತ್ತು ಅಲ್ಲಿ ಅವ್ರವ್ವನ ಮನೆಯಾಗಿದ್ದಾರೆ. ಅವರೆಲ್ಲ ನಮ್ಗೆ ಗೊತ್ತು. ಸುಸ್ಲವ್ವ, ಶಿವಪ್ಪ ಮತ್ತು ದೇವ್ಯ, ಆಮೇಲೆ ಈಗ ಪುಟ್ಟಕ್ಕ, ಇವರೆಲ್ಲ ನಮ್ಗೆ ಗೊತ್ತು. ಇದು ಯಾವ ಏನೇವ ಯಾವಾಗೂ ನೋಡೇ ಇಲ್ಲ ಇದನ್ನು. ಏನೋ ರಾತಿಗೆ ಐತಿ ಏನೋ ಇದ್ದಿರ್ಬೋದು. ಆಕೆ ಗಂಡ ನಂಗೆ ಐತೆ ಮುಕ್ಕೊಳಿಕಿಲಿ. ಅಯ್ಯೋ ನಾ ಇದ್ರ ಗೊರ್ಕಿ ಗಜಾಬ್ ಆದ್ನಿ ಬಿಡು. ಬಾಯ್ ತಗೊಂಡು ನಿಂದ್ರದಾತು. ಇವ ಶಾರದವ
ಯಾಕವ್ವ ತಂಗಿ ಇವತ್ತು ಮನೆಗೆ ಬಂದಿಲ್ಲ ಆರಾಮದಿಯಲ್ಲ ತಂಗಿ ಅಲ್ಲ ನೀನು ಮನೆಗೆ ಬಂದಿಲ್ಲ ಅಂತ ಮತ್ತು ಹುಡುಗಿನೂ ಕಳಿಸಿಲ್ವಾ ಯಾಕೆ ಹುಡುಗಿ ನಿನ್ನ ಕೈ ಗಟ್ಟಿ ಹಿಡ್ಕೊಂಡೈತಿ ಯಾಕೆ ಅಂಜೈತೇನ ಏನಾರ ಮಕ್ಕ ಯಾಕೆ ಹುಡುಗಿ ಸಪ್ಪಗೈತಲ್ಲ ಕಾಕಾರ ಏನು ಹೇಳ್ತಾರಿ ಮನೆಗೆ ನಮ್ಮ ಅತ್ತಿ ಬಂದಾಡ್ರಿ ಅದಕ್ಕೆ ನನ್ನ ಮಗಳು ಅವ್ರು ನೋಡಿ ಅಂಜಿದಾಡ್ರಿ ಯಾವತ್ತೂ ನೋಡಿಲ್ಲಲ್ಲ ಇವ್ರು ಯಾರು ಬಂದಾರ ಏನು ಅಂತೇಳಿ ನನ್ನ ಕೈಯೇ ಬಿಡ್ಬಾತ್ರಿ ರಾತ್ರೆಲ್ಲ ನಾನು ಎತ್ಕೊಂಡ ಕುಂತೇನಿ ಈಗೂ ನೋಡ್ರಿ ನಾನು ಕೈ ಹಿಡ್ಕೊಂಡು ಅಡ್ಡಾಡಕತ್ತೈತಿ ಆಟ ನಿಮ್ಮ ಮನೆಗೆ ಯಾರ ಕರ್ಕೊಂಡು ಹೋಗ್ರಿ ಕಾಕಾರ ನಾ ಆಮೇಲೆ ಬಂದು ಕರ್ಕೊಂಡು ಬರ್ತೇನೆ ರೀ ನಮ್ಮ ಅತ್ತಿಗೆ ಹೊಟ್ಟಸ್ತಂತ್ರಿ ಅಡುಗೆ ಮಾಡಂತ ಹೇಳ ಅದಕ್ಕೆ ಅಲ್ಲೆಟ್ ಇಲ್ಲಟ್ ಹಿಡ್ತಿತ್ರಿ ಇದನ್ನು ಗೂಡು ಹಾಕಿ ಒಂದು 2 ರೊಟ್ಟಿ ಮಾಡಕತ್ತೇನೆ ಅದಷ್ಟು ರೊಟ್ಟಿ ಮಾಡಿ ಪಲ್ಯ ಎಂಥದ್ರ ಮಾಡಿಟ್ಟು ಜುನ್ಕ ಏನಿಲ್ರಿಪ್ಪ ಅದಕ್ಕೆ ಜುನ್ಕ ಆಡ್ತೀವಿ ಬಂದ್ಬಿಡ್ತಾನೆ ಬಂದು ಅವ್ರಿಗೆ ಹೇಳ್ರಿ ಬರ್ತಾನಂತೇಳಿ ಅಯ್ಯ ತಂಗಿ ನಿಮ್ಮ ಅತ್ತೇನ ಇರ್ಲಿ ಬಿಡುವ ಅವ್ರು ಕೊರ್ಕಿ ಹೊಡಿದ್ ನೋಡಿ ಯಾರು ಬಂದಾರ ಏನಿವ ಶಾರದನ್ ಮನೆಗೆ ಯಾರೋ ಬಂದಾರ ಇನ್ನೇನು ಬರ್ತಾಳಿಲ್ಲ ಕೆಲ್ಸಕ್ಕೆ ಅಂತೇಳಿ ಅನ್ನತ್ತೀನಿ ನನ್ನ ಹೆಂಡತಿಗೆ ಬೇರೆ ಬರೀ ನಡನೋ ಅಂತಾಳ ಹೌದನ್ರಿ ನಾನು ಬರ್ಬೇಕನ್ನಿ ರಾತ್ರಿನ ಬಂದ್ರಿ ಇವ್ರು ಅದಕ್ಕೆ ಹುಡುಗಿ ಅವ್ರು ನೋಡ್ರಿ ಏನು ಮಾಡ್ರಿ ಮನ್ಯಾಗ ನಿಂದ್ರವಾತು ಈಕಿ ನಟ ನೀವು ಕರ್ಕೊಂಡು ಹೋಗ್ರಿ ನಾನು ಬಡ ಅವ್ರಿಗೆ ರೊಟ್ಟಿ ಮಾಡಿ ಕೈಯೇ ಬಿಡವಾಡ್ರಿ ನಾ ಮಾಡ್ಬೇಕಂದ್ರೆ ಬರೀ ಈ ಕೈ ಹಿಡ್ಕೊಂಡ್ರಿ ಈ ಕೈ ಹಿಡ್ಕೊತಾಳ ಎಲ್ಲಿ ಅವ್ರು ಬಂದಾರ ನಂಗೆ ಚಿರಾತ ಕೈ ಬಿಡಿಸಿರಿ ಹಂಗಾಗಿ ಕೈ ಬಿಡ್ದಕ್ಕೆ ಇದನ್ನು ನಿಗ್ರಾಗಿತ್ತು ರೀ ಈಗ ನೀವು ಬಂದ್ರಲ್ಲ ಪುಣ್ಯ ಬಂದಟ ಕರ್ಕೊಂಡು ಹೋಗ್ರಿ ಕಾಕಾರ ನಾನು ಪಟ ಮಾಡಿಟ್ಟು ಮನೆ ಒರೆಸ್ಕೊಂಡು ಬಂದು ರೀ ಆಟವಾ ತಂಗಿ ಹಂಗಾರ ಬಾರವ್ವ ನೀನು ಬಾರೋ ನನ್ನ ಬಂಗಾರ ನಿಂಗೆ ಅಲ್ಲಿ ಅಂಗಡಿ ಹೋಗುವಾಗ ಏನು ಕೊಡ್ಸವ ಕವ ಕೊಡಿಸ್ಲೇನ ಕವ ಕೊಡಿಸ್ತಾ ನಡಿವ ನಡಿ ಮನೆ ನಡಿ ಇವ ಶಾರದವ ಲಘು ಬಾ ಹಂಗಾರ ಹ್ಞೂ ರೀ ಅತ್ತಿ ಏನ್ಲೇ ಮಲ್ಕೊಳಕ್ಕೆ ಹಂಗೆ ಹತ್ತಿರಿ ಅನ್ನತಿ ರಾತ್ರಿ ನಡ್ಕೊಂತ ಬಂದಾನ ಏನಾರ ತಿನ್ನಕ್ಕೆ ಕೊಡಂದ್ರೆ 2 ಗಾರ್ಗಿ ಏನೋ ಸುಳ್ಗಡ ಅವ್ನು ಬಡ್ದು ನೀರಿಟ್ಟು ಮಲ್ಕೊಂಡು ಏನು ಮಾಡ್ದ ಹೊಟ್ಟೆ ಹಸು ಅವನ ತಿಂದಿಟ್ಟು ಮಕ್ಕೊಂಡು ನಾನು ತಾಟ ಖಾಲಿ ಮಾಡಿದ್ದಾನ ರಾತ್ರಿ ಅಡುಗೆ ಮನೆಗೆ ಬಂದು ಎಲ್ಲ ತಿಂದಾನ ನೋಡು ನನಗೆ ಬಿಸಿ 4 ರೊಟ್ಟಿ ಮತ್ತು 2 ಥರ ಪಲ್ಯ ಅನ್ನ ಸಾರ ಮಾಡು ನೋಡ್ರಿ ಐತಿ ನಾನು ರೊಟ್ಟಿ ಮಾಡಕತ್ತೇನೆ ಮತ್ತು ಅನ್ನ ಮಾಡಿದ್ದೀನಿ ಅನ್ನ ಮಾಡಿ ಟೊಮೊಟೊ ಸಾರು ಮಾಡಿ ಇಟ್ಟಿದ್ದೇನೆ ರೀ ರೊಟ್ಟಿ ಮಾಡತ್ತಾನೆ ಮತ್ತು ಜುನ್ಕ ಚಿರ್ವತ್ತಾನ ನೋಡ್ರಿ ರೊಟ್ಯಾಗ ಯಾಕಂದ್ರೆ ಮನ್ಯಾಗ ಏನೂ ಇಲ್ಲ ಬ್ಯಾಳೆ ಹಾಕಕ್ಕೆ ಬ್ಯಾಳೆ ಕಂಡಪಟ್ಟಿ ತುಟ್ರಿ ಕಾಯಿಪಲ್ಯಕ್ಕೆ ನಾ ಏನು ತುಂದಿಲ್ಲ ಹಾಗಾಗಿ ಹಿಟ್ಟಿನ ಜುನ್ಕ ತಿರ್ವತ್ತಾನೆ ಅದನ್ನ ಚಕ್ಲಗತ್ತೆ ಮಾಡ್ಬೇಕನ್ನ ಟೈಮ್ ಇಲ್ಲ ಹಾಗಾಗಿ ಸಂಜೆ ಮುಂದೆ ಮತ್ತೆ ಚಕ್ಲಗತ್ತೆ ಮಾಡೋಣಂತ ಈಗ ತೆಳ್ಳಗೆ ಜುನ್ಕ ತಿರುವಿದೇನೆ ರೀ ಬಿಸಿ ರೊಟ್ಟಿಗೆ ಹಚ್ಕೊಂಡು ತಿಂದುಬಿಡ್ರಿ ಮಕ್ಕ ತಕೊಂಡು ಹೇಳ್ರಿ ಬಡ ಬಡಿತಾನೆ ತಿವೇನು ತೆಗೆದುಕೊಡ್ತಾನೆ ತಿನ್ನಂತ್ರಿ ಅಂತ ಮತ್ತು ಬೇಕಾದ್ರೆ ಮಧ್ಯಾಹ್ನ ಅನ್ನ ಟೊಮೆಟೊ ಸಾರು ಎತ್ತೀನಿ ರೀ ಸಂಜೆ ಮುಂದೆ ಬಂದು ನೋಡ್ತಾನೆ ಏನು ಮಾಡ್ಬೇಕಾಕತ್ತು ಅಂತ ಏಕೆಸ್ ಅದಕ್ಕೆ ನನಗಾರ ಭಾಳ ಬೇಸರ ಬಂದೈತಿ ನಾಳೆ ಕೆಲ್ಸಕ್ಕೆ ಹೋಗ್ತೇನೆ ರೀ ನೀವು ತಿಂದು ಮಲ್ಕೊರಂಗಾರ ಈಗಾರ ಅಂದಿ ತೆವೆಯನ್ನು ತಗೊಡ್ತಾನಂತ ಮತ್ತೆ ಈಗ ತಿಂದು ಮಲ್ಕೊರಂತೀರ ನಡಿ ಬಿಸಿ ತೆವೆಯನ್ನು ತೆಗೆದುಕೊಡ್ಬೇಕು ನಂಗೆ ತೆವೆಯಾಗಿನ್ನೂ ಆರ್ದು ತಿನ್ನೋದಿಲ್ಲ ಮತ್ತು ಸುಡುನೇ ಇರ್ಬೇಕು ಗೊತ್ತಾತನ ಅಪ್ಪಿ ನಾ ಬಡ ಮಾಡಿರ್ತೇನೆ ರೀ ನೀವು ಮಕ್ಕ ತಕೊಂಡು ಜಳಕ ಮಾಡಿ ಬಂದು ತಿನ್ನು ಕೊಡ್ದ ಅಂದ್ರೆ ಹೊತ್ತಾಕತಿ ನಾ ಕೆಲಸದ ಟೈಮಕ್ಕೆ ಕೆಲಸದ ಮನೆಗೆ ಹೋಗ್ಬೇಕ್ರಿ ಅವ್ರು ಇಷ್ಟಕ್ಕೆ ಬಾ ಅಷ್ಟಕ್ಕೆ ಬಾ ಅಂತ ಹೇಳ್ತಾರೆ ಇಲ್ಲೇ ಟೈಮ್ ಮಾಡ್ಕೊಂಡು ಕುಂದ್ರಾಕ್ ಬರ್ತೈತೇನೆ ರೀ ನಾನು ಪಗಾರಕ್ಕೆ ಹೋಗ್ಕೇನೆ ರೀ ಇವತ್ತಿಂದ ಹೊಲಕ್ಕೆ ಹೋಗ್ಕೇನಂತ ಮಾತಾಡಿ ಬಂದೇನ್ರಿ ನಾ ಅಲ್ಲೇ ಒಬ್ರದು ಹೊಲಕ್ಕೆ ಹೋಗ್ಬೇಕಾಗೈತ್ರಿ ನಾವು ಅದಕ್ಕೆ ನಾ ಇನ್ನು ಮುಂದೆ ಹೊಲಕ್ಕೆ ಹೋಗ್ಕೇನೆ ರೀ ನೀವು ಮನೆಯಾಗಿರಿ ಯಾವಾಗ ಹೋಗ್ಬೇಕು ಅನ್ನಿಸ್ತೈತೆ ಅವಾಗ ಹೋಗ್ರಿ ಇಲ್ಲ ನಿಮ್ಮ ಮಗ ಬಂದಂದ್ರೆ ಕರ್ಕೊಂಡು ಸರಿ ಗಂಟು ಹಾಕೊಂಡು ಹೋಗೇ ಬಿಡ್ರಿ ಮಾತಾಡ ಊರು ಬಸಡಿ ಭಾಳ ಮಾತಾಡಕತ್ತಿ ಹೋಗ ಬಿಸಿ ರೊಟ್ಟಿ ಮಾಡ ಇಡ್ಲಿ ಅರ್ಧ ಇಟ್ಟಿದೆಯಲ್ಲ ಹಾಲು ತಿಕ್ಕೋತಾನ ಬಿಸಿನೀರು ಕಾಸಿದೆಲ್ಲ ಜಳಕ ಮಾಡ್ತಾನೆ ಬಡ ಜಳಕ ಮಾಡ್ತಾನೆ ಬಿಸಿನೀರು ಕಾಸಿ ಜಳಕ ಮಾಡಿ ಮತ್ತೆ ನನಗೆಲ್ಲ ಸ್ವಚ್ಛ ಬೇಕಿಲ್ಲ ಬಡ ಎಲ್ಲ ಸ್ವಚ್ಛ ಮಾಡು ಉಣ್ಣಾಕತ್ತ ಆತೋರಿ ಇಡ್ಲಿನೂ ಅರ್ದಿಟ್ಟನು ನೀರಲ್ಲಿ ಉರಿನೂ ಹಚ್ಚಿ ಬಂದನು ನಾನು ಜಳಕ ಮಾಡಿ ಹುಡುಗಿನೂ ಜಳಕ ಮಾಡಿತು ಮನೆ ಕಸ ಹೊಡೆದೆಲ್ಲ ಒರೆಸಿದನು ಅನ್ನ ಸಾರ ಜುನ್ಕ ಎಲ್ಲ ಮಾಡಿಟ್ಟಿದ್ದೀನಿ ಮತ್ತು ಉಪ್ಪಿನಕಾಯಿ ಅದಾವ ನೋಡ್ರಿ ಮೆಕ್ಕಿಕಾಯಿ ಉಪ್ಪಿನಕಾಯಿ ಅದಾವು ನಿಂಬೆಕಾಯಿ ಉಪ್ಪಿನಕಾಯಿ ಅದಾವೆ ಆಮೇಲೆ ರೊಟ್ಟಿ ಎಟ್ಟು ಬಡ್ದಂದ್ರೆ ಪಡ ಹಿಟ್ಟು ನಾದಿಟ್ಟು ಬಂದನೀಗ ಮತ್ತು ರೊಟ್ಟಿ ಎಟ್ಟು ಬಡ್ದಂದ್ರೆ ಕೆಲಸ ಮುಗಿದ್ರಿ ನಾನು ಬಂದು ಒಗ್ಯಾನಿಗಿತ್ತೇನಂತ ಮಧ್ಯಾಹ್ನ ಮೇಲೆ ನೀವು ಸೀರೆ ಕಳೆದಲ್ಲೇ ಬಚ್ಚಲಾಗಿ ಇಟ್ಟಿರಿ ಬಂದು ಹೋಗಿತ್ತೇನ ಸೀರೆ ಕಳೆದ ಬಚ್ಚಲಾಗಿ ಇಟ್ಟಿಂದ್ರೆ ಸೀರೆನ ನಿಮ್ಮ ಅಪ್ಪ ನಾನು ನಾಳೆ ಹಾಕ್ಳಕ್ಕೆ ನಂಗೆ ಸೀರೆ ಇಲ್ಲ ಅದಕ್ಕೆ ಈಗ ಕಳೆದು ಕುಳಿ ಅಂದ್ರೆ ಈಗ ಒಗದು ಹಾಕ್ಬೇಕು ಅಟ್ಟ ನನಗಂತೂ ಒಗದು ಹಾಕಾಗಲ್ಲ ಮತ್ತೆ